ಗಿರಿ ಬಾಬುಕ್ಕೆ ನಮಸ್ತೆ ಗುರುಜಿ, ನಮಸ್ತೆ. ಸೊ ನೆಕ್ಸ್ಟು ನಿಮಗೆ ಮೂಢನಂಬಿಕೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಮೂಢನಂಬಿಕೆ ಬಗ್ಗೆ ತಿಳಿಸಿ, ಈ ಪ್ರಶ್ನೆಗೆ ಬಹಳ ದೊಡ್ಡ ಉತ್ತರಗಳನ್ನು ಕೊಡಬೇಕಾಗತ್ತೆ. ಆದ್ರಿಂದ ಬಹಳ ದೊಡ್ಡ ಉತ್ತರ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಮೂಢನಂಬಿಕೆ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೀನಿ, ಯೂಟ್ಯೂಬಲ್ಲಿದೆ, ಫೇಸ್ಬುಕ್ಕಲ್ಲೂ ಇದೆ, ನೀವು ನೋಡ್ಕೊಳ್ಬಹುದು. ಆದರೂ ನೀವು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಬಯಸ್ತೀನಿ. ಮೊದಲು ಮೂಢ ಅಂದ್ರೆ ಏನು ಅಂತಂದ್ರೆ, ಹೇಳದ ಮಾತನ್ನ ಕೇಳದಿದ್ದು ಇವನನ್ನ ಮೂಢ ಅಂತಾರೆ. ಕೆಲವರಿಗೆ ಗೊತ್ತಿಲ್ಲ, ಹೇಳಿದ್ರೆ ಅವರು ಮಾಡೋದಿಲ್ಲ. ಮತ್ತೆ ಕೆಲವ್ರಿಗೆ ಗೊತ್ತಿದ್ರೂ ಕೂಡ ಅದನ್ನ ಮಾಡೋದಿಲ್ಲ. ಇಂಥವ್ರಿಗೆ ಮೂಢ ಅಂತ ಕರೀತಾರೆ, ಮೂಢಾತ್ಮ ಅಂತ ಕರೀತಾರೆ. ಮೂಢ ನಂಬಿಕೆ ಅಂದ್ರೆ ಏನು ಅಂದ್ರೆ, ಒಂದು ಎಕ್ಸಾಂಪಲ್ ನಿಮಗೆ ಉದಾಹರಣೆ ಕೊಟ್ಟು ಹೇಳ್ತೀನಿ. ಯಾರೋ ಒಬ್ಬ ಯಾವುದಾದ್ರೂ ಹಬ್ಬ ಬಂದಾಗ ಮಾತ್ರ ಸ್ನಾನ ಮಾಡ್ತಾರೆ. ಯಾವುದೋ ಒಂದು ಕಾಡು ಜನ ಅಂತ ತಿಳ್ಕೊಳ್ಳಿ, ನಿಮಗೆ ಸುಮ್ಮನೆ ಇರೋರ್ಗೆ ಹೇಳಿದ್ರೆ ಪಾಪ ಅವ್ರಿಗೆ ಬೇಸರ ಆಗುತ್ತೆ. ಕಾಡು ಜನ ಅವ್ರು ವರ್ಷದಲ್ಲಿ 2 ಸಲ ಅಥವಾ 3 ಸಲ, ಹೆಚ್ಚಂದ್ರೆ 4 ಸಲ ಸ್ನಾನ ಮಾಡ್ತಾರೆ. ಇವರು ಆ ಕಾಡಿಂದ ಒಂದ್ ಸ್ವಲ್ಪ ಕೆಳಗಡೆ ಅಂದ್ರೆ ಬೆಟ್ಟದ ಮೇಲ್ಗಡೆ ಇರೋರು, ಬೆಟ್ಟದಿಂದ ಒಂಚೂರು ಆಚೆ ಹಳ್ಳಿಲಿ ಇರೋಂಥವ್ರಿಗೆ ಹೋಗಿ ಹೇಳ್ತಾರೆ, ನಾವು ವರ್ಷಕ್ಕೆ 2 ಸಲ 3 ಸಲ ಸ್ನಾನ ಮಾಡ್ತೀವಿ. ಅವನು ಹಳ್ಳಿಲಿರೋ ನಗ್ತಾನೆ, ಯಪ್ಪ ಎಂತ ದರಿದ್ರ ನೋಡಿ, ಇವರು ವರ್ಷಕ್ಕೆ 2 ಸಲ 3 ಸಲ ಸ್ನಾನ ಮಾಡ್ತಾರೆ, ನಾವು ಹಂಗಿಲ್ಲಪ್ಪ, ನಾವು ಪ್ರತಿ ತಿಂಗಳು ಸ್ನಾನ ಮಾಡ್ತೀವಿ. ಅಂದ್ರೆ ಅವನು ಆದಿಮಾನವ, ಕಾಡು ಜನರು ಹಳ್ಳಿ ಜನರು ಕೇಳ್ತಾವ್ರೆ, ಇವನು ನಾನು ಏನ್ ಮಾಡ್ತಾ ಇದ್ದೀನಿ, ತಿಂಗಳಿಗೊಂದ್ಸಲ ಸ್ನಾನ ಮಾಡ್ತೀನಿ ಅಂತ. ಹಳ್ಳಿಲಿರೋರು ಅಂದ್ರೆ ಸೌಲಭ್ಯಗಳಿಲ್ಲ, ಕರೆಂಟು ಇವೆಲ್ಲ ಏನು ಇಲ್ಲ ಆ ಹಳ್ಳಿಲಿರುವಂಥವ್ರು. ಇವರು ನದಿಯಿಂದ ಆಚೆ ಇರುವಂತಹ ಹಳ್ಳಿಲಿ ವಾಸ ಮಾಡುವಂತ ಜನಕ್ಕೆ ಇವ್ರಿಗೆಲ್ಲ ಸೌಲಭ್ಯಗಳಿದೆ. ಇವ್ರಿಗೆ ಬಂದು ಹೇಳ್ತಾರೆ, ನಾನು ಕರೆಕ್ಟಾಗಿ ತಿಂಗಳಿಗೊಂದ್ಸಲ ಸ್ನಾನ ಮಾಡ್ತೀನಿ. ಅವನು ಹಳ್ಳಿಲಿರೋ ನಗ್ತಾನೆ, ಎಂತ ಜನರಯ್ಯ, ನಾವೇ ಪರವಾಗಿಲ್ಲ, ನಿಮ್ಗಿಂತ ವಾರಕ್ಕೊಂದ್ಸಲ ಸ್ನಾನ ಮಾಡ್ತೀವಿ. ಅಂದ್ರೆ ಅವನು ವರ್ಷಕ್ಕೆ 3 ಸಲ, ಇವನ್ ತಿಂಗಳಿಗೊಂದ್ಸಲ, ಇವನ್ ವಾರಕ್ಕೊಂದ್ಸಲ. ಇವನು ಏನಾದ್ರೂ ಸಿಟಿಗೆ ಹೋದ್ರೆ ಅಂದ್ರೆ ಸಂತೆಗೆ ಹೋದ್ರೆ, ಪೇಟೆಗೆ ಹೋದ್ರೆ, ಪಟ್ಟಣಕ್ಕೆ ಹೋದ್ರೆ ಅಲ್ಲಿರೋರ್ಗ ಹೇಳ್ತಾನೆ, ನಾವು ವಾರಕ್ಕೊಂದ್ಸಲ ಸ್ನಾನ ಮಾಡ್ತೀವಿ. ಯಾರೋ ಬಂದಿದ್ರು ನದಿಯಿಂದ ಆಚೆ ಇರೋರು, ಅವ್ರು ತಿಂಗಳಿಗೊಂದ್ಸಲ ಸ್ನಾನ ಮಾಡ್ತಾರಂತೆ. ಅದಕ್ಕೆ ನಾಡಲ್ಲಿರೋರು, ಪೇಟೆಲ್ಲಿರೋರು ಅವ್ರು ನಗ್ತಾರಂತೆ, ಎಂತ ದರಿದ್ರು ನೋಡಪ್ಪ, ನಾವು ದಿನನಿತ್ಯ ಸ್ನಾನ ಮಾಡ್ತೀವಿ ಅಂತ. ಅಂದ್ರೆ ಇಲ್ಲಿ ಒಬ್ಬನಿಗಿಂತ ಒಬ್ಬ ಮೂಢಾತ್ಮ, ಅವನಿಗಿಂತ ಇವನು, ಇವನಿಗಿಂತ ಇವನು, ಇವನಿಗಿಂತ ಇನ್ನೊಬ್ಬ. ಸಾಕಷ್ಟು ಮನೆಗಳಲ್ಲಿ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ. ಕೆಲವ್ರು ಮನೆಗೆ ಕರೆಸ್ತಾರೆ. ಮನೆಗೆ ಹೋದಾಗ ಎಲ್ಲ ಚೆನ್ನಾಯ್ತಪ್ಪ, ಮನೆ ಎಲ್ಲ ತುಂಬಾ ಚೆನ್ನಾಗಿದೆ, ಒಳ್ಳೆ ಎನರ್ಜೆಟಿಕ್ ಆಗಿದೆ. ಸೊ ನೀವು ವೆಜ್ಜಾ ನಾನ್ ವೆಜ್ಜಾ ಅಂತ. ನಾವು ವೆಜ್ಜಾ ಗುರುಜಿ, ನಾವೇನ್ ನಾನ್ ವೆಜ್ ತಿನ್ನಲ್ಲ, ಏನೋ ವಾರಕ್ಕೊಂದ್ಸಲ ಸುಮ್ನೆ ಒಂದು 2 ಪೀಸ್ ತಿಂತೀರಷ್ಟೇ, ನಾವು ವೆಜಿಟೇರಿಯನ್. ನಾನ್ ವೆಜ್ ತಿಂತಾನೆ, ನಾನ್ ವೆಜ್ ತಿನ್ನಲ್ಲ ಅಂತ ಎಲ್ಲಿ ಗುರುಗಳಿಗೆ ಬೇಸರ ಆಗ್ಬಿಡ್ತದೋ ಅಂತ ಅಂದ್ಬಿಟ್ಟು ಸುಳ್ಳು ಹೇಳ್ದೇನೆ ಸತ್ಯನೂ ಹೇಳ್ದೇನೆ ಎರಡರ ನಡುವೆ ಬ್ಯಾಲೆನ್ಸಿಂಗ್ ಮಾಡ್ತಾವ. ಹೆಂಗೆ ಬ್ಯಾಲೆನ್ಸಿಂಗು? ಇಲ್ಲ ನಾವು ವೆಜ್ಜೇ ಗುರುಜಿ, ನಾವೇನ್ ನಾನ್ ವೆಜ್ ತಿನ್ನಲ್ಲ, ಏನೋ ವಾರಕ್ಕೊಂದ್ಸಲ ಮಾಡ್ತೀನಿ, ಒಂದು 2 ಪೀಸ್ ತಿಂತೀನಿ ಅಷ್ಟೇ. 2 ಪೀಸ್ ತಿಂದ್ರು ನೀನು ನಾನ್ ವೆಜ್ಜೆ, ಪೂರ್ತಿ ಕುರಿ ತಿಂದ್ರು ನೀನು ನಾನ್ ವೆಜ್. ಆದ್ರೆ ಅವ್ರು ಹೇಳೋ ರೀತಿ ನೀತಿ ನೋಡಿ, ಅಂದ್ರೆ ಅವನಿಗೆ ಅಣಕ ಮಾಡ್ತಲ್ಲ ಆ ಮುಗ್ಧತೆ, ಎರಡರ ನಡುವೆ ಮಧ್ಯದಲ್ಲಿ ತೂರ್ಕೊಳ್ಳೋ ಅಂಥದ್ದು, ಸಂಧಿಲಿ ಸಮಾರಾಧನೆ ಅಂತಾರೆ. ಆ ರೀತಿ ಸಂಧಿಲಿ ಸಮಾರಾಧನೆ, ಅತಿ ಬುದ್ಧಿವಂತಿಕೆ ತೋರ್ಸಕ್ ಹೋಗ್ತಾರೆ. ಅವಾಗ ಈ ರೀತಿ ಎಲ್ಲ ಆಗ್ಬಿಡ್ತಾರೆ.